ನಾವು ಈ ದಿನ ನಮ್ಮ ಹಿರಿಯ ನಾಗರಿಕರ ಸಂಘ ಹಾಗೂ ಶ್ರೀ ಮೃತ್ಯುಂಜಯ ದೊಡ್ಡವಾಡ ಅಧ್ಯಕ್ಷರಾಗಿರುವ ಶ್ರೀ ಸಂಗೀತಧಾಮ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಅವರ ಸಹಯೋಗದೊಂದಿಗೆ ಈ ದಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಸೊ ಈಗ ನಾವು ಆ್ಯಕ್ಚುಲಿ 5:30 ಅಂತ ಹೇಳಿದ್ವಿ, ಆದರೂ ಕಾರಣದಿಂದ ಲೇಟ್ ಆಗಿದೆ. ಹಾಗಾಗಿ ಇನ್ನು ನಾವು ತಡ ಮಾಡೋದು ಬೇಡ. ಈಗ ನಮ್ಮ ಸಭಾ ಕಾರ್ಯಕ್ರಮ ನಾವು ಈಗ ಕೂಡಲೇ ಶುರು ಮಾಡ್ತೀವಿ. ಈಗ ನಾವು ಮೊದಲನೇದಾಗಿ ಪ್ರಾರ್ಥನೆ ನಮ್ಮ ಉಪಾಧ್ಯಕ್ಷರಾದ ಶ್ರೀ ವಿಶ್ವನಾಥನವರಿಂದ ನಮೋ ಗಜಾನನ ಗಿರಿಜಾನಂದನ ಕೃಪಾ ಸಿಂಧು ಜಗವಂದನ ಕೃಪಾ ಸಿಂಧು ಜಗವಂದನ ಶುಕ್ಲಾಂಬರಧರ ಪ್ರಸನ್ನ ಸುಂದರ ಗೌರವ ಸಿದ್ಧಿ ವಿನಾಯಕ ಶುಕ್ಲಾಂಬರಧರ ಪ್ರಸನ್ನ ಸುಂದರ ಗೌರವರ್ಣವರ ಸಿದ್ಧಿ ವಿನಾಯಕ ಶಿವಕುಮಾರ ಗಜ ವದನ ಮನೋಹರ ಶಿವಕುಮಾರ ವಜ ವದನ ಮನೋಹರ ಸಕಲ ಸಿದ್ಧಿ ಸುಖ ಮಂಗಳದಾಯಕ ನಮೋ ಗಜಾನನ ಗಿರಿಜಾನಂದನ ಕೃಪಾ ಸಿಂಧು ಜಗವಂದನ ಕವಿ ಋಷಿ ವಂದಿತ ಜನಗಜ ಪೂಜಿತ ಕವಿ ಋಷಿ ವಂದಿತ ಜನಗಣ ಪೂಜಿತ ವಿದ್ಯಾವಾರಿಧಿ ಭಾಗ್ಯವಿಧಾತ ಕವಿ ಋಷಿ ವಂದಿತ ಜನಗಣ ಪೂಜಿತ ವಿದ್ಯಾವಾರಿಧಿ ಭಾಗ್ಯವಿಧಾತ ಹಾಸ್ಯ ರಾಸಿಕ ಸಂಗೀತ ಪ್ರಿದ ಶರಣಾಗತ ಜನಗಾಶ್ರಯದಾತ ಹಾಸ್ಯ ರಾಸಿಕ ಸಂಗೀತ ಪ್ರಿದ ಶರಣಾಗತ ಜನಗಾಶ್ರಯದಾತ ನಮೋ ಗಜಾನನ ಗಿರಿಜಾನಂದನ ಕೃಪಾ ಸಿಂಧು ಸುಖ ಜನವಂದನ ಬೆಳಗಲಿ ಮಾಮನ ಮಂದಿರ ಸಂಧದ ಬೆಳಗಲಿ ಮಾಮನ ಮಂದಿರ ಸಂಧದ ಅರುಣ ಕಿರಣ ಸಮ ಚರಣ ಕಮಲವಿದು ಬೆಳಗಲಿ ಮಾಮನ ಮಂದಿರ ಸಂಧದ ಅರುಣ ಕಿರಣ ಸಮ ಚರಣ ಕಮಲವಿದು ಓಂ ಶಿವನಂದನ ಶ್ರೀ ಜಯದೇವನ ಓಂ ಶಿವನಂದನ ಶ್ರೀ ಜಯದೇವನ ಗೀತಯರ್ಪಿದ ವಿನಾಯತಿ ಸಮಿಸುದು ನಮೋ ಗಜಾನನ ಗಿರಿಜಾನಂದನ ಕೃಪಾ ಸಿಂಧು ಜಗವಂದನ ಕೃಪಾ ಸಿಂಧು ಜಗವಂದನ ಕೃಪಾ ಸಿಂಧು ಜನವಂದನ. ಈ ವಿಶೇಷ ಕಾರ್ಯಕ್ರಮ ಅಂದರೆ ನಮ್ಮ ಈ ತಿಂಗಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ GSS ಅಂತ GS ಶಿವರುದ್ರಪ್ಪನವರ ಪುಣ್ಯ ಸ್ಮರಣೆ ಹಾಗೂ ನಮ್ಮ ಹಿರಿಯ ಸ್ನೇಹಿತರ ಹುಟ್ಟುಹಬ್ಬದ ದಿನಾಚರಣೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ತುಂಬ ಅವರು ಬ್ಯುಸಿಯಾಗಿದ್ರು ಕೂಡ ನಮ್ಮ ಎಲ್ಲ ಜನಪ್ರಿಯ ಶಾಸಕರಾದಂಥ ಶ್ರೀಮಾನ್ ಕೃಷ್ಣಪ್ಪನವರು ಬಂದಿದ್ದಾರೆ. ಅವರಿಗೆ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ಶಂಭುಲಿಂಗೇಗೌಡರು ಅವರಿಗೊಂದು ಹೂಗುಚ್ಛ ಕೊಡಬೇಕು ಅಂತ ಕೇಳ್ತಾರೆ. ಹಾಗೂ ಈ ಭಾಗದ ಜನಪ್ರಿಯ ನಾಯಕರಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತರಾದ ಮತ್ತು ಸಮಾಜ ಸೇವಕರ್ತರಾದ ಶ್ರೀ ಜಯರಾಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತು ಈ ಒಂದಿನ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಸಹೋದರಿಗಳು ಹಾಗೂ ಹಿರಿಯ ನಾಗರಿಕರ ಸಂಘದ ಎಲ್ಲ ಸದಸ್ಯರಿಗೂ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೂ ಸ್ವಾಗತ ಕೊಡ್ತಿದ್ದೀನಿ.
ಹಾಗೂ ಇಂದು ಹುಟ್ಟುಹಬ್ಬ ಆಚರಿಸ್ಕೊತಾ ಇರುವಂಥ ಮಾರ್ಗಶಿರ ಮಾಸದಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳುವಂಥವ್ರು ಪುಣ್ಯವಂತರು. ಯಾಕೆಂದರೆ ವಿಷ್ಣುವಿಗೆ ತುಂಬ ಹತ್ತಿರ ಇರ್ತಾರಂತೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೆ ಅವರ ಬಂಧುಗಳು, ಅವರ ಸ್ನೇಹಿತರು ಕೂಡ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಕಾರ್ಯಕ್ರಮ ಈಗ ಆಲ್ರೆಡಿ ತಡವಾಗಿದೆ, ಹಾಗಾಗಿ ಅದು ನಮ್ಮ ಕಡೆಯಿಂದ ಒಂಚೂರು ತಪ್ಪಾಗಿದೆ, ಅದು ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಂದು ತುರ್ತು ಸಭೆ ಇತ್ತು BBMPದು, ಹಾಗಾಗಿ ಒಂದು 20 ನಿಮಿಷ ಲೇಟ್ ಆಗಿದೆ. ನಂದು ಒಂದು ಸಭಾ ಕಾರ್ಯಕ್ರಮ ಆಗ್ತಿದ್ದಾಗೇನೆ ಇಮಿಡಿಯೇಟ್ ಆಗಿ GS ಶಿವರುದ್ರಪ್ಪನವರದ್ದು ಒಂದು ಪುಣ್ಯಸ್ಮರಣೆ ಸಂಗೀತ ಕಾರ್ಯಕ್ರಮ ನಡೆಯುತ್ತೆ. ಅವರು ಎದೆ ತುಂಬ ಹಾಡಿನ ಹೇಳಿದ ಹಾಗೆ ಅವರು ಎದೆ ತುಂಬ ಗಾಯಕರು ಹಾಡು ಹೇಳ್ತಾರೆ. ಅದನ್ನ ನೀವು ಮನವಿಟ್ಟು ಕೇಳ್ಬಿಟ್ಟು ಹೃದಯ ತುಂಬಿಸ್ಕೊಂಡು ಕಾರ್ಯಕ್ರಮ ಪುಣ್ಯವರೆಗೂ ಇದ್ದು ಅವರಿಗೆ ಒಂದು ಪುಣ್ಯಸ್ಮರಣೆಗೆ ಅವರು ಒಂದು ನಮನ ಸಲ್ಲಿಸಿ ಕಲಾವಿದರಿಗೆ ಒಂದು ಗೌರವ ಮತ್ತು ಆಶೀರ್ವಾದ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಚಾಲನೆ ನೀಡ್ತಾ ಇದ್ದೀನಿ. ಅಧ್ಯಕ್ಷರೇ, ದಯವಿಟ್ಟು ಯಾರು ಹೇಳಿದ್ರು ಡಿಸೆಂಬರ್ ಬರಬೇಕು ಅಂತ ನಾನು ಮತ್ತೊಮ್ಮೆ ಈ ಕಡೆ ಬನ್ನಿ. ಸೈಡ್ ಹೋಗಿ, ಹಿಂದಕ್ಕೆ ಹೋಗಿ. ಎಲ್ಲ ಈಸ್ಕೊಳ್ಳಿ, ದಯವಿಟ್ಟು ಊಹಿಸ್ಕೊಳ್ಳಿ. ಅತಿಥಿಗಳಿಂದ ದಯಮಾಡಿ ಕೇಕ್ ಕಟ್ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಮೇಡಮ್, ಈ ಕಡೆಗೆ ಬನ್ನಿ. Happy birthday to you. Happy birthday to you. Happy birthday to you all. Happy birthday to you. Happy birthday to you. God bless you. May God bless you. May God bless you. May God bless you. ಅಲ್ಲೇ ಮುಂಚೆ ಅಲ್ಲೇ ದಯವಿಟ್ಟು ಹುಟ್ಟುಹಬ್ಬ ಆಚರಿಸಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವ ಸಮಯದ ಅಭಾವ ಇದೆ. ಕೈ ಆಯ್ತಾ ನಿಮ್ಮದು ತಗೊಳ್ಳಿ. ಈಗ ಈ ತಿಂಗಳು ಹೊಸದಾಗಿ ಸೇರ್ಪಡೆಯಾಗಿರುವ ನಿಮ್ಗೆ ನೋಡಿ ನಡೀತಾ ಇದೆ. ಸೇರ್ಪಡೆಯಾಗಿರುವ ಶ್ರೀ ರಾಜಶೇಖರ್ ಇದಾರ, ಇಲ್ಲಿ ರಾಜಶೇಖರ್ ಬಂದಿದ್ದಾರಾ? ಓಕೆ, ಧನ್ಯವಾದಗಳು. ದೆನ್ AS ಮಾಲಿನಿ ಬಂದಿದ್ದಾರಾ? ಓಕೆ, ಧನ್ಯವಾದಗಳು ಮೇಡಮ್. ದೆನ್ ನಾಗರಾಜು ಬಂದಿದ್ದಾರಾ? ಅವರಿಗೆ ಧನ್ಯವಾದಗಳು. G ಶ್ರೀಧರ್. ಓಕೆ, ಸೊ 4 ಜನ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ, ಅವರಿಗೆಲ್ಲ ಧನ್ಯವಾದಗಳು. ನಮ್ಮ ಹಿರಿಯ ನಾಗರಿಕರ ಸಂಘ ನಾವು ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಈ ದಾನಿಗಳೇನಿದ್ದಾರೆ ಇವರೇ ಕಾರಣ. ಅವರ ಪ್ರೋತ್ಸಾಹದಿಂದ ಇಷ್ಟೊಂದು ಕಾರ್ಯಕ್ರಮಗಳನ್ನು ಇಷ್ಟು ಸೊಗಸಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೋದ ನವೆಂಬರ್ 23ನೇ ತಾರೀಕಿಂದ ಡಿಸೆಂಬರ್ 23ರವರೆಗೆ ನಮಗೆ ಯಾರೆಲ್ಲ ನಮ್ಮ ಸಂಘಕ್ಕೆ ಡೊನೇಷನ್ ಕೊಟ್ಟಿದ್ದಾರೆ ಅವ್ರದ್ದು ಲಿಸ್ಟನ್ನು ಓದ್ತಾ ಇದ್ದೀನಿ. ಅವರಿದ್ರೆ ದಯವಿಟ್ಟು ಅಲ್ಲೇ ಎದ್ದು ನಿಂತ್ಕೊಂಡು ಸುಮ್ಮನೆ ವಿಶ್ ಮಾಡಿದ್ರೆ, ಒಂದು ಕೈ ತೋರಿಸಿದ್ರೆ ಸಾಕು. ಮಂಜುನಾಥ್ ಟಿ ಆರ್ ಅವರು 500 ರೂಪಾಯಿ ಕೊಟ್ಟಿರ್ತಾರೆ. NS ಕೃಷ್ಣಸ್ವಾಮಿ ಕೈ ತೋರಿಸಿ ಸಾಕು, ಅವರು 1,500 ರೂಪಾಯಿ ಕೊಟ್ಟಿರ್ತಾರೆ. ಆಮೇಲೆ ಸುಶೀಲಾ ಕೆ ಸ್ವಾಮಿ ಅವರು 1,500 ರೂಪಾಯಿ ಕೊಟ್ಟಿರ್ತಾರೆ. KN ನಾನೇಂದ್ರ 1,000 ರೂಪಾಯಿ ಕೊಟ್ಟಿರ್ತಾರೆ. ಆಮೇಲೆ KG ಕೇಶವಮೂರ್ತಿ 1,000 ರೂಪಾಯಿ ಕೊಟ್ಟಿರ್ತಾರೆ. KG ಕೇಶವಮೂರ್ತಿ. ಆಮೇಲೆ V ಸುರೇಶ್ ಒಂದು 5,000 ಕೊಟ್ಟಿರ್ತಾರೆ. ಈಗ ಮತ್ತೆ ಸುದರ್ಶನ್ ರಾವ್
500 ರೂಪಾಯಿ ಕೊಟ್ಟಿರ್ತಾರೆ. ಥ್ಯಾಂಕ್ ಯು. ಇಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ ನಮ್ಮ ಹಿರಿಯ ಸ್ನೇಹಿತರು ಮತ್ತು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಶಿವರುದ್ರಪ್ಪ ಅವ್ರನ್ನ ನೆನೆಸ್ಕೊಳ್ತಾ ಅವರ ನೆನಪಿನ ಕಾರ್ಯಕ್ರಮನ ಮಾಡ್ತಿರೋಂಥ ಎಲ್ಲ ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಗೆಳೆಯರೇ, ವೇದಿಕೆಯಲ್ಲಿರುವ ಕಾರ್ಪೊರೇಟರ್ ಅಂತ ಜಯರಾಮ್ ಅವರೇ, ಸೋಮು ಅವರೇ, ನಂತು ಅವರೇ, ಎಲ್ಲ ಪದಾಧಿಕಾರಿಗಳು, ಒಂದು ರೀತಿ ಹಬ್ಬದ ವಾತಾವರಣ ರೀತಿ ಬರ್ತ್ಡೇಯನ್ನು ನೀವು ಸೆಲೆಬ್ರೇಟ್ ಮಾಡ್ತಿರೋದು ನಮ್ಗೆ ಎಲ್ಲಿಲ್ಲದಂಥ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ ಮುಂದಿನ ದಿನದಲ್ಲಿ ನಾವು ಜಯರಾಮು ನಿಮ್ಮ ಜೊತೆ ಸೇರ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ಅದರಿಂದ ಭಾಳ ಒಂದು ಒಳ್ಳೆಯ ಹುಟ್ಟುಹಬ್ಬದ ಕಾರ್ಯಕ್ರಮ. ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಷ್ಟೇ ಬರ್ತ್ಡೇ ಮಾಡಿದ್ರು ಸಾರ್ವಜನಿಕವಾಗಿ ನೀವು ಬರ್ತ್ಡೇ ಮಾಡ್ಕೊಳ್ಳೋಂಥ ಒಂದು ನೆಮ್ಮದಿ, ಸಂತೋಷ, ಅದು ಭಾಳ 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 ಒಂದು ರೀತಿ ಉತ್ತೇಜನ ಕೊಡುವಂಥ ಹುಟ್ಟುಹಬ್ಬ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲ ಕಡೆ ಚಳಿ ಜಾಸ್ತಿ ಇದೆ, ವೇದಿಕೆ ದೊಡ್ಡದು ಮಾಡಬೇಕು, ಅದನ್ನು ಯೋಚನೆಯನ್ನು ಮಾಡಿ ಇಲ್ಲಿ ನನ್ನ ಶಾಸಕರ ನಿಧಿಯಿಂದನೇ ಸ್ಟೇಜು ಮತ್ತು 2 ಚಿಕ್ಕ ಚಿಕ್ಕ ರೂಮನ್ನು ಮಾಡೋದಕ್ಕೆ ಇಂಜಿನಿಯರ್ಗೆ ಆಲ್ರೆಡಿ ಆದೇಶವನ್ನು ಮಾಡಿದ್ದೀನಿ. ಜಯರಾಮ್ ಅವರು ಇನ್ಸ್ಪೆಕ್ಷನ್ನು ಮಾಡಿಸಿದ್ದಾರೆ. ಜೊತೆಯಲ್ಲಿ ಹಿಂದೆಗಡೆ ಒಂದು 4 ಸ್ವಲ್ಪ ಗಟ್ಟಿರೋರು ಹತ್ತೋ ಥರ ಒಂದು 2 ಪ್ಲಾಟ್ಫಾರಮನ್ನು ಮಾಡೋದಕ್ಕೂ ತೀರ್ಮಾನ. ಯಾಕೆಂದರೆ ಜನ ಜಾಸ್ತಿ ಆದಾಗ ಹಿಂದೆಗಡೆ ಒಂದು 2 ಸ್ಟೆಪ್ ಕೂತ್ಕೊಳ್ಳೋದಕ್ಕೂ ಒಂದು ಯೋಚನೆಯನ್ನು ಮಾಡ್ತಾಯಿದ್ದೆ. ಯಾಕೆಂದರೆ ದಿನ ಸೀನಿಯರ್ ಸಿಟಿಸನ್ ಜಾಸ್ತಿ ಆಗ್ತಿದ್ರೆ ಅಷ್ಟು ತಕ್ಕಂಗೆ ನಾವು ಅನುಕೂಲ ಮಾಡಬೇಕು. ಇನ್ನೂ ಜಾಸ್ತಿ ಆದರೆ ಚಿಂತೆ ಮಾಡಬೇಡಿ, ಮುಂದೆಗಡೆ ಒಳ್ಳೆ ಪೆಂಡಾಲ್ ಹಾಕಿ ಕಾರ್ಯಕ್ರಮ ಮಾಡೋಕ್ಕೆ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ಹಿಂದೆಗಡೆ ಸ್ವಲ್ಪ ಆರ್ಕಿಟೆಕ್ಟನ್ನು ಕರೆದು ಆ ಪಕ್ಕದಲ್ಲಿ ಪ್ಲಾಟ್ಫಾರಮ್ ಇದೆ, ಅದನ್ನು ಮುಚ್ಚಿಸಿ ಹಿಂದೆಗಡೆ ಹಾಕಿ ರೆಗ್ಯುಲರಾಗಿ ಬರೋರು ಒಂದು 250 ಜನ ಕೂತ್ಕೊಳ್ಳೋದಕ್ಕೆ ನಮ್ಮ ಇಂಜಿನಿಯರ್ಸ್ ಹತ್ರ ಮಾತಾಡಿ ಸುಗಮವಾಗಿ ಕೂತ್ಕೊಳ್ಳೋಕ್ಕೆ ಎಲ್ಲ ಏರ್ಪಾಡನ್ನು ಮಾಡ್ತೀವಿ. ಮುಂದಿನ ದಿನದಲ್ಲಿ ನಿಮಗೆ ಈ ಇನ್ಸ್ಟ್ರೂಮೆಂಟ್ ಬೇಜಾರು ಮಾಡ್ಕೊಳ್ಳೋದು ಬೇಡ. ಮುಂದಿನ ದಿನದಲ್ಲಿ ಇನ್ಸ್ಟ್ರೂಮೆಂಟ್ ಬಾಡಿಗೆ ತರೋದು ತಪ್ಪಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾಕೆಂದರೆ ನಿಮಗೂ ಉಪಯೋಗ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ. ನನಗೆ ಕಾರ್ಯಕ್ರಮ ಇದೆ ಅಂತ ಗೊತ್ತಿಲ್ಲ. ಈ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ದೇವಸ್ಥಾನಗಳ ಹತ್ರ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳನ್ನ, ಕಾರ್ಪೊರೇಷನ್ ಅವ್ರನ್ನ ಮೀಟಿಂಗ್ ಕರೆದ್ವಿ. ಯಾಕೆಂದರೆ ದೇವಸ್ಥಾನಗಳ ಹತ್ರ ಭಾಳ ಅಚ್ಚುಕಟ್ಟಾಗಿರಬೇಕು. ಅದನ್ನು ಎಲ್ಲ ಅಧಿಕಾರಿಗಳಿಗೆ ಹೇಳಿ ಒಂದು 15 ನಿಮಿಷದಲ್ಲೇ ಮೀಟಿಂಗ್ ಮುಗಿಸ್ಬಿಟ್ಟೆ. ಯಾಕೆಂದ್ರೆ ನಿಮ್ಮ ಮೀಟಿಂಗ್ ಭಾಳ ಮುಖ್ಯ. ಭಾಳ ಚಳಿ ಇದೆ, ಶೀತ ಗಾಳಿ ಇದೆ. ವಾಕಿಂಗ್ನ 1 ಅವರ್ ಮುಂದಕ್ಕೆ ಹಾಕೊಳ್ಳಿ ಬೆಳಗ್ಗೆ ಹೊತ್ತು. ಸಾಧ್ಯ ಆದರೆ ಶಕ್ತಿ ಇದ್ದು ಆರಾಮಾಗಿದ್ದರೆ ವಾಕ್ ಮಾಡಿ, ಇಲ್ಲಾಂದರೆ ಸ್ವಲ್ಪ ಮನೆಯಲ್ಲೇ ವಾಕ್ ಮಾಡಿ ಅಂತ ನನ್ನ ಹೃದಯಪೂರ್ವಕವಾದಂಥ ವಿಶ್ವಾಸದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಮನಸ್ಸು, ಹೃದಯ 16 ವರ್ಷದ ಥರ ಅನಿಸುತ್ತೆ. ನಾನು ಯಾರಿಗೇನು ಕಮ್ಮಿ ಜ್ವರ ನಡೀತೀನಿ ಅಂತ, ಅದು ವಯಸ್ಸು ಪರ್ಮಿಟ್ ಮಾಡಲ್ಲ. ಸೊ ಅದರಿಂದ ನಾವು ವಯಸ್ಸನ್ನ ನೆನಪು ಮಾಡ್ಕೊಳ್ಳೋದು ದಿನನಿತ್ಯ ಭಾಳ ಭಾಳ ಒಳ್ಳೆಯದು. ಆವಾಗ ಆರೋಗ್ಯ ಚೆನ್ನಾಗಿರಲಿಕ್ಕೆ ಅನುಕೂಲ ಆಗ್ತದೆ. ಭಾಳ ಇಡೀ ನನ್ನ ಕ್ಷೇತ್ರದಲ್ಲಿ ಇಷ್ಟೊಂದು ಸೀನಿಯರ್ ಸಿಟಿಸನ್ ಒಗ್ಗಟ್ಟಾಗಿರೋದು ನನ್ನ ಕ್ಷೇತ್ರದಲ್ಲಿ ಅಂತ ಭಾಳ ಖುಷಿಯಾಗಿ ಹೇಳೋದಕ್ಕೆ ಕಾರಣ, ಏನೇ ಸೀನಿಯರ್ ಸಿಟಿಸನ್ ಇದು 4-5 ಪಂಗಡ ಇರುತ್ತೆ ಎಲ್ಲ ಕಡೆ. ಬಟ್ ಒಂದೇ ಪಂಗಡವಾಗಿ ನೀವು ಮಾಡ್ತಿದ್ದೀರಲ್ಲ, ಅದಕ್ಕೆ ಈ RBI ಲೇಔಟ್ನ ಆಂಜನೇಯ ಸ್ವಾಮಿ ನೀವು ಇನ್ನೂ ಧೈರ್ಯ, ಶಕ್ತಿ, ಪ್ರಜ್ಞೆ ಎಲ್ಲವನ್ನು ಜಾಸ್ತಿ ಮಾಡಲಿ. ಇವತ್ತು ದಿನ ನಿಮ್ಮ ಹಾಡುಗಾರಿಕೆಯವರು ಲೇಟಾಗಿ ಬರ್ತಿದ್ದಾರೆ ಅಂತ ನೀವೇ ಹೇಳ್ತಿದ್ದೀರಿ. ಬಂದ್ಬಿಟ್ರಾ? ಬಂದಮೇಲೆ ನಮ್ಮ ಕೆಲಸ ಏನಿಲ್ಲ, ನಿಮ್ಮ ಕೆಲಸನೇ. ಯಾಕೆಂತಂದರೆ ಬೇಗ ನೀವು ಬಿಟ್ಕೊಟ್ರೆ, ನೀವು ಅವ್ರನ್ನ ಬೇಗ ಬಿಟ್ಕೊಟ್ರೆ
ಈ ಶುಗರ್ BP ಕಂಪಲ್ಸರಿ, ಬೇಗ ಮನೆಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. GSS ಅಂತ ಬರ್ದೇ ಕೊಡ್ತೀನಿ ಅಂತ ಹಠ ಮಾಡಿ ಸುಮಾರು ಒಂದು ಅರ್ಧ ಗಂಟೆ ಆ G ಮತ್ತು ಕಾಮಾ S ಡಾಟ್ ಅಷ್ಟು ಬರ್ಕೊಡಕ್ಕೆ ಅರ್ಧ ಗಂಟೆ ಟೈಮ್ ತೊಗೊಂಡ್ರು. ಬಟ್ ಅದು ಬರ್ದೇ ಕೊಟ್ಟರು ಅವ್ರು ಕೂರಕ್ಕೂ ಶಕ್ತಿ ಇಲ್ಲ, ನಿಂತಕ್ಕೂ ಶಕ್ತಿ ಇಲ್ಲ. ಎಲ್ಲರೂ ಕೂಡ ಅಂತ ಒಂದು ಜೀವನ ಪ್ರೀತಿ ಇದ್ದಂಥ ಕವಿ, ರಾಷ್ಟ್ರಕವಿ GSS ಅವರು. ಸೊ ಅವ್ರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದ ವರ್ಷನೇ ನಾವು ಅವ್ರಿಗೆ ಕಾವ್ಯ ಕೌಸ್ತುಭ, ಸಾಹಿತ್ಯ ಕೌಸ್ತುಭ ಪ್ರಶಸ್ತಿಯನ್ನು ಕೊಟ್ಟು ಅವರ ಒಂದು ಧ್ವನಿಸುವಳಿಯನ್ನು ಮಾಡಿ ಅವರ ಒಂದು ಪ್ರೀತಿಗೆ ಪಾತ್ರರಾಗಿದ್ರು. GSS ಅಂದಿದ ತಕ್ಷಣ ನಿಮ್ಮ ಮನಸ್ಸಿನ ಪುಟದಲ್ಲಿ ಯಾವುದೇ ಒಬ್ಬ ಭಾವಗೀತೆ ಕೇಳುವವನಿಗೆ ಮೊದಲು ಬರೋ ಹಾಡು ಯಾವುದು? ಅದನ್ನೇ ಹಾಡ್ಬಿಡ್ತೀನಿ. ಮೈಸೂರು ಅನಂತ ಸ್ವಾಮಿಯವರು, ನಾನು ಅವರ ಪರಂಪರೆಯ ವಿದ್ಯಾರ್ಥಿ, ಅಂದರೆ ಅವರ ಮಗ ರಾಜು ಅನಂತ ಸ್ವಾಮಿ ಶಿಷ್ಯ ನಾನು. ಮೈಸೂರು ಅನಂತ ಸ್ವಾಮಿಯವರ ಪರಂಪರೆಯಿಂದ ಬಂದಿದ್ದು. ಸೊ ಮತ್ತೆ ನಮ್ಮ ಅವರ ಮೈಸೂರು ಅನಂತ ಸ್ವಾಮಿಯವರ ನಾಡಗೀತೆ ಕೂಡ ಅದು ಅಧಿಕೃತವಾಗಿ ಆಗೋದಕ್ಕೆ ನಮ್ಮ ಹೋರಾಟ ಬಹಳನೇ ಇತ್ತು. ಸೊ ಕೊನೆಗೂ ನಾವೆಲ್ಲ ಸೌಭಾಗ್ಯವಂತರು, ಒಂದು ನಿರ್ದಿಷ್ಟವಾದ ಮೈಸೂರು ಅನಂತ ಸ್ವಾಮಿಯವರ ಧಾಟಿಯಲ್ಲಿ ನಾವೆಲ್ಲ ನಾಡಗೀತೆಯನ್ನು ಕೇಳುವಂತಾಯಿತು. ಇದೀಗ ಮೈಸೂರು ಅನಂತ ಸ್ವಾಮಿಯವರು ಸ್ವರ ಸಂಯೋಜಿಸಿದ ಈ ಗೀತೆ ಎದೆ ತುಂಬಿ ಹಾಡಿದರು. ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ಎದೆ ತುಂಬಿ ಹಾಡುವೆನು ಇಲ್ಲಿ ನಾನು ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು ಎದೆ ತುಂಬಿ ಹಾಡಿವೆನು ಇಂದು ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕಿನಂತೆ ಅದುವೇ ಬಹುಮಾನ. ಇಂದು ಅಂದಿನಂತೆ ಕುಳಿತು ಕೇಳುವಿರಿ ಸಾಕಿನಂತೆ ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ, ಹಾಡು ಹಕ್ಕಿಗೆ ಬೇಕೆ ಬಿಡು ಸನ್ಮಾನ. ತುಂಬಿ ಹಾಡಿದೆನು ಅಂದು ನಾನು ಎಲ್ಲ ಕೇಳಲಿ ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮಜನಗೆ. ಎಲ್ಲ ಕೇಳಲಿ ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮಜನಗೆ. ಕೇಳುವವರಿಗೂ ಕೇಳುವ ಹಾಡುವೆನು ಮೈ ತುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು, ನನಗುಂಟೆ ಇದು ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ನೀವು ಇದು ತುಂಬಿ ಹಾಡಿದೆನು ಅಂದು ನಾನು. Thank you.
ಕೊಡುವುದೇ ನೈವೇದ್ಯವು ತಾನು ತನ್ನನೆನ್ನುವುದನು ಕೊಡುವುದೇ ನೈವೇದ್ಯವು ಬೇಡ ಬೇರೆ ದೇಗುಲ ಬೇಡ ಬೇರೆ ದೇಗುಲ ಇಲ್ಲಿಗೆಲ್ಲ ನಿರ್ಮಲ ಇಲ್ಲಿಗೆಲ್ಲ ನಿರ್ಮಲ ಇದು ಬೆಳಕಿನ ವರ್ತುಲ ಪ್ರೀತಿ ಕರುಣೆ ಸ್ನೇಹ ಮರುಕತ್ತಿವೆ ನಮ್ಮ ದೇವರು ಪ್ರೀತಿ ಕರುಣೆ ಸ್ನೇಹ ಮರುಕತ್ತಿವೆ ನಮ್ಮ ದೇವರು ಕಂಬನೇ ನಿಟ್ಟುಸಿರೆ ಧೂಪವು ಕಂಬನಿಯೇ ನಿಟ್ಟುಸಿರೆ ಧೂಪವು ಪ್ರೀತಿ ಕರುಣೆ ಸ್ನೇಹ ಮರುಕತ್ತಿವೆ ನಮ್ಮ ದೇವರು ಇವೆ ನಮ್ಮ ದೇವರು. ಅವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ. ಅರಳಿದ ಹೂವು ಮಾಡಲೇಬೇಕು. ಹಾಗೆ ನಮ್ಮ ಈ ಕಾರ್ಯಕ್ರಮ ಮನಸ್ಸಿಲ್ಲದೆ ಇದ್ದರೂ ಮುಗಿಸಲೇಬೇಕು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬೆಂಗಳೂರಿನ ದಕ್ಷಿಣ ವಿಭಾಗದ ಮೊದಲ ಪ್ರಜೆಯಾದಂಥ ಎಂ ಕೃಷ್ಣಪ್ಪನವರು ಹಾಗೂ ಸಮಾಜ ಸೇವೆ ಮಾಡುತ್ತಿರುವಂಥ ಜಯರಾಮರವರು ಆಗಮಿಸಿದರು. ಅವರಿಗೂ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದಂತಹ ಅನಂತರಾಮ್ ಅವರಿಗೂ ಹಾಗೂ ಕಾರ್ಯದರ್ಶಿಯಾದಂತಹ ಪ್ರೊಫೆಸರ್ ಶಂಭುಲಿಂಗೇಗೌಡರಿಗೂ ಹಾಗೂ ಇನ್ನಿತರ ನಮ್ಮ ಎಲ್ಲ ಸಹಪಾಠಿಗಳಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಶ್ರೀ ಮೃತ್ಯುಂಜಯ ದೊಡ್ಡಮನೆ ಅಧ್ಯಕ್ಷರು, ಸಂಗೀತ ಧಾಮದ ಅಧ್ಯಕ್ಷರಾದಂತಹ ಮೃತ್ಯುಂಜಯ ದೊಡ್ಡವಾಡ ರವರು ಅತಿ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು. ಹಾಗೆ ಅವರ ಜೊತೆಯಲ್ಲಿದ್ದಂಥ ಭವ್ಯ ಹೆಬ್ಬಾಲೆ, ನಿವೇದಿತಾ, ಮೇಘನ ಹಾಗೂ ಸಂಗೀತ ಧಾಮದ ವಿದ್ಯಾರ್ಥಿಗಳು ಸಹ, ಅವರಿಗೂ ಸಹ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ಸಂಘದ ಹಿರಿಯ ನಾಗರಿಕದ ಸದಸ್ಯರಾದಂತಹ ನನ್ನ ಸಹೋದರಿಯರಿಗೂ ಅನಂತ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ದೂರ ಇರ್ಬೇಕು. ಇಲ್ಲ ಕರೆಕ್ಟ್ ಮಾಡಿದ್ರೆ ಸ್ವಲ್ಪ ತಗೊಂಡೋರು ಇದ್ದೇ